ಮುಖ್ಯಮಂತ್ರಿಗಳ ಅರ್ಜಿಯ ವಿಚಾರಣೆ ಏನಾಗ್ತಾ ಇದೆ ಅಂತ ಹೇಳಿ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರವಾಗಿ ಈಗಾಗಲೇ ವಾದವನ್ನ ಮಾಡಿದ್ದಾರೆ. ಈಗ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ಅವರು ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದ ಮಧ್ಯಂತರ ತಡೆ ನೀಡದಂತೆ ತುಷಾರ್ ಮೆಹ್ತಾ ಅವರು ಮನವಿಯನ್ನ ಮಾಡ್ತಾ ಇರೋದು. ಕ್ಯಾಬಿನೆಟ್ ನಿರ್ಣಯವನ್ನು ಪರಿಗಣಿಸಬೇಕು ಅಂತ ಏನಿಲ್ಲ. ಅವ್ರು ಹೇಳ್ತಾ ಇರೋದು ಕ್ಯಾಬಿನೆಟ್ ನಿರ್ಣಯದ ಉದ್ದೇಶ ಸಿಎಂ ರಕ್ಷಣೆ ಅನ್ನುವಂಥದ್ದು ತುಷಾರ್ ಮೆಹ್ತಾ ಅವರ ವಾದ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಗುರುವಾರವೂ ನನ್ನ ವಾದವನ್ನು ಮುಂದುವರಿಸ್ತೀನಿ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಾ ಇದ್ದಾರೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗಲ್ವಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಾದರೂ ಆದೇಶವನ್ನ ಕೊಟ್ರೆ ಮಧ್ಯಂತರ ತಡೆ ನೀಡದಂತೆ ತುಷಾರ್ ಮೆಹ್ತಾ ಮನವಿಯನ್ನ ಮಾಡಿಕೊಳ್ತಾ ಇರೋದು. ಗುರುವಾರವೂ ಕೂಡ ನನ್ನ ವಾದ ಮುಂದುವರಿಸ್ತೀನಿ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನಾಳೆ ಇದೆ ವಾದ. ಅಲ್ಲಿ ಏನಾದರೂ ಆದೇಶ ಕೊಟ್ಬಿಟ್ರೆ ಸಮಸ್ಯೆ ಆಗಲ್ವಾ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಗುರುವಾರ ವಿಚಾರಣೆ ಮುಂದೂಡಿಕೆ ಮಾಡುವಂತೆ ಕೇಳ್ಕೊಂಡಿದ್ದಾರೆ ತುಷಾರ್ ಮೆಹ್ತಾ ಅವರು. ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಅಂತ ಹೇಳಿ. ಅದರ ಮಧ್ಯದಲ್ಲಿ ನಾಳೆ ಆದೇಶ ಬಂದರೆ ಹೆಂಗೆ ಅಂತ ನ್ಯಾಯಮೂರ್ತಿಗಳ ಪ್ರಶ್ನೆ. ಸೊ ಈಗ ಪ್ರಾಸಿಕ್ಯೂಷನ್ ಕೊಡಲು ರಾಜ್ಯಪಾಲರಿಗೆ ಅಧಿಕಾರವಿದೆ. ಇದು ಅಸಂವಿಧಾನಿಕ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ರಲ್ಲ, ಪ್ರಾಸಿಕ್ಯೂಷನ್ ಕೊಡೋಕೆ ರಾಜ್ಯಪಾಲರಿಗೆ ಅವಕಾಶ ಇದೆ. ಕ್ಯಾಬಿನೆಟ್ ನಿರ್ಣಯವನ್ನು ಪರಿಗಣಿಸಿಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಪರಿಗಣಿಸಲೇಬೇಕು ಅಂತ ಏನಿಲ್ವಲ್ಲ ಅಂತ ಅವರು ವಾದವನ್ನು ಮಾಡ್ತಾ ಇದ್ರು. ಕ್ಯಾಬಿನೆಟ್ ನಿರ್ಣಯ ಏನಿತ್ತು ಅದರ ಉದ್ದೇಶ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ರಕ್ಷಣೆ ಮಾಡೋದೇ ಅದರ ಉದ್ದೇಶವಾಗಿತ್ತು. ಹಾಗಾಗಿ ಇದರ ಪರಿಗಣಿಸಲೇಬೇಕು ಅಂತ ಏನಿಲ್ಲ. ಇನ್ನೊಂದು ಕಡೆಗೆ ದೂರುದಾರ ಅಬ್ರಾಹಿಂ ಪರ ಅವರ ವಕೀಲರು ಕೂಡ ರಂಗನಾಥ್ ರೆಡ್ಡಿ ಅವರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಮಧ್ಯಂತರ ಆದೇಶ ನೀಡಬಾರದು ಅಂತ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೂಕ್ತ ಮಧ್ಯಂತರ ಆದೇಶ ನೀಡಲಾಗುವುದು ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸೂಕ್ತ ಮಧ್ಯಂತರ ಆದೇಶ ನೀಡಲಾಗುವುದು. ಸೂಕ್ತ ಮಧ್ಯಂತರ ಆದೇಶ ಅಂದ್ರೆ ಏನು ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಈಗ. ಸೊ ಸೂಕ್ತ ಮಧ್ಯಂತರ ಆದೇಶವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಅಲ್ಲಿ ಆದೇಶ ಏನಾದರೂ ಬಂದರೆ ಕಷ್ಟ ಆಗುತ್ತೆ. ಹಾಗಾಗಿನೇ ಈ ಸೂಕ್ತ ಮಧ್ಯಂತರ ಆದೇಶವನ್ನು ನೀಡಲಾಗುವುದು ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಎಲ್ಲ ಪ್ರತಿವಾದಿಗಳು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಲಿ ಅಂತ ನ್ಯಾಯಮೂರ್ತಿಗಳು ಹೇಳಿರೋದು. ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಮುಖ್ಯಮಂತ್ರಿಗಳ ಪರವಾಗಿ ವಕೀಲರೇನಿದ್ದಾರೆ ಅವರಿಗಾಗಲೇ ಏನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆ ಅರ್ಜಿಗೆ ನಿಮ್ಮ ಆಕ್ಷೇಪಣೆಗಳೇನಾದರೂ ಇದ್ರೆ ಹೇಳಿ, ಸಲ್ಲಿಸಿ ಅಂತ. ಸೊ ಎಲ್ಲರೂ ಕೂಡ ಹೈಕೋರ್ಟ್ ಕಡೆನೆ ತಿರುಗಿ ನೋಡ್ತಾ ಇದ್ದಾರೆ ಏನಾಗುತ್ತೆ ಇವತ್ತು ಅಂತ ಹೇಳಿ. ಬಹಳ ಬಹಳ ಕುತೂಹಲಕಾರಿಯಾಗಿದೆ. ಎಲ್ಲ ಪ್ರತಿವಾದಿಗಳು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಲಿ. ಹೈಕೋರ್ಟ್ ಕಡೆಗೆ ಎಲ್ಲರ ಚಿತ್ತ ಈಗ ಏನ್ ಸೂಕ್ತ ಮಧ್ಯಂತರ ಆದೇಶ ಕೊಡ್ತಾರೆ ಅನ್ನುವಂಥದ್ದೇ ಬಹಳ ಕುತೂಹಲಕಾರಿಯಾಗಿದೆ. ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲ ಪ್ರತಿವಾದಿಗಳಿಗೂ ಕೂಡ. ಸೊ ಅದರಲ್ಲಿ 3 ಆ ಕಡೆಗಿದ್ದಾರೆ ದೂರುದಾರರು, ಇನ್ನೊಂದು ಕಡೆಗೆ ರಾಜ್ಯಪಾಲರ ಪರ ವಕೀಲರು ಸಾಲಿಸಿಟರ್ ಜನರಲ್ ಅವರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಅವ್ರಿಗೂ ಒಟ್ಟು 4 ಆಕ್ಷೇಪಣೆಯನ್ನು ಸಲ್ಲಿಸೋಕೆ ಇಲ್ಲಿ ಅವಕಾಶಗಳಿದೆ. ಹೈಕೋರ್ಟ್ ಕಡೆಗೆ ಈಗ ಎಲ್ಲರೂ ಕೂಡ ತಿರುಗಿ ನೋಡುತ್ತಾ ಇದ್ದಾರೆ ಇವತ್ತು ಏನಾಗುತ್ತೆ ಮುಖ್ಯಮಂತ್ರಿಗಳ ಈ ವಿಚಾರಣೆ ಅಂತ ಹೇಳಿ. ಸೊ ಅವ್ರಿಗೆ ಏನಾದರೂ ರಿಲೀಫ್ ಸಿಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ. ಈಗ ಸೂಕ್ತ ಮಧ್ಯಂತರ ಆದೇಶ ಅಂತ ಹೇಳಿದಾಗ ಒಂದಿಷ್ಟು ರಿಲ್ಯಾಕ್ಸೇಷನ್ ಏನಾದರೂ ಸಿಕ್ಬಿಡುತ್ತಾ. ಈಗ ಸದ್ಯಕ್ಕೆ ವಿಚಾರಣೆ ಮುಕ್ತಾಯವಾಗುವವರೆಗೂ ಕೂಡ ಅರೆಸ್ಟ್ ಮಾಡುವ ಹಾಗಿಲ್ಲ ಏನಾದರೂ ಹೇಳ್ತಾರ. ದೂರುದಾರರ ಪರ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನ ಆರಂಭ ಮಾಡಿದ್ದಾರೆ. ದೂರುದಾರರ ಪರವಾಗಿ ರಾಜ್ಯಪಾಲರ ಆದೇಶಕ್ಕೆ ಮಧ್ಯಂತರ ತಡೆ ನೀಡಬಾರದು ಅಂತ ಅವರು ವಾದವನ್ನು ಮಂಡಿಸ್ತಾ ಇರೋದು. ದೂರುದಾರರ ಪರ ವಕೀಲ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಾಡ್ತಾನೆ ಹೇಳ್ತಾ ಇದ್ದಾರೆ ರಾಜ್ಯಪಾಲರ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಬಾರದು. ದೂರುದಾರರ ವಕೀಲ ನಾವದಗಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ಮಧ್ಯಂತರವಾಗಿ ತಡೆಯನ್ನ ಕೊಟ್ರೆ ಏನ್ ಸಮಸ್ಯೆ ಆಗುತ್ತೆ. ಬಟ್ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ರೆ ಸೂಕ್ತ ಮಧ್ಯಂತರ ಆದೇಶವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಅದೇ ಏನು ಅನ್ನೋದು ಬಹಳ ಕುತೂಹಲ ಎಲ್ಲರಲ್ಲಿದೆ. ಸದ್ಯಕ್ಕೆ ಈಗ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಈಗ ಸೂಕ್ತ ಮಧ್ಯಂತರ ಆದೇಶ ಬಹಳ ಕ್ಯೂರಿಯಾಸಿಟಿ ಇದೆ. ಈ ವರ್ಡ್ ಬಗ್ಗೆ ಬಹಳ ಕುತೂಹಲ ಅನಿಸ್ತಾ ಇದೆ ನನಗೆ. ಇನ್ನೊಂದು ಕಡೆಗೆ ಮಧ್ಯಂತರ ಆದೇಶ ಬೇಡ ಅಂತ ಹೇಳ್ತಾ ಇದ್ದಾರೆ, ಮಧ್ಯಂತರ ಆದೇಶ ಬೇಕು ಅಂತ ಹೇಳ್ತಾ ಇದ್ದಾರೆ.
ಸೂಕ್ತ ಮಧ್ಯಂತರ ಆದೇಶವನ್ನು ನೀಡಲಾಗುವುದು ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಬಹಳ ಕುತೂಹಲ ಅನಿಸ್ತಾ ಇಲ್ವಾ ನರಸಿಂಹಮೂರ್ತಿ ಈ ವರ್ಡು? ಅರುಣ್ಣ ಪ್ರಕರಣದಲ್ಲಿ ಅಂದರೆ ಯಾವಾಗ ಈ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ಆರಂಭವಾಯಿತು ಆ ಸಂದರ್ಭದಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರ ವಕೀಲರು ಒಂದು ವಿಚಾರವನ್ನ ಗಮನಕ್ಕೆ ತರ್ತಾರೆ. ಕಾರಣ ತುಷಾರ್ ಮೆಹ್ತಾ ಅವರು ಬೆಳಗ್ಗೆ ನಮಗೆ ಇವರ ರಿಟ್ ಅರ್ಜಿ ಬೆಳಗ್ಗೆ ಸಿಕ್ಕಿದೆ, ಹೀಗಾಗಿ ನಾಳೆಗೆ ವಿಚಾರಣೆಯನ್ನು ಮುಂದೂಡಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಈ ಪ್ರಕರಣದಲ್ಲಿ ನಾಳೆ ಸಿಟಿ ಸಿವಿಲ್ ಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಈ ಅರ್ಜಿಯ ಆದೇಶ ಬಾಕಿ ಇದೆ, ಹೀಗಾಗಿ ಇವತ್ತು ಅದರ ವಾದ ಮಂಡನೆಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೇಳ್ತಾರೆ. ಅದಾದ ಬಳಿಕ ಅವರ ತಮ್ಮ ಒಂದು ಕಾಲು ಗಂಟೆಯ ಸುದೀರ್ಘ ವಾದದಲ್ಲಿ ಒಂದಷ್ಟು ಅಂಶಗಳನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸಿಎಂ ಎಲ್ಲೂ ಕೂಡ ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ. ಇಲ್ಲಿ ತುರಾತುರಿಯನ್ನು ತೋರಿ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದು 17A ಅಡಿ ಪರ್ಮಿಷನ್ ಅನ್ನು ಕೊಡೋದಕ್ಕೆ ಯಾವುದೇ ಪೊಲೀಸ್ ಅಧಿಕಾರಿ ಕೇಳಿಲ್ಲ. ಹೀಗೆ ಒಂದಷ್ಟು ಅಂಶಗಳನ್ನು ಕೇಳ್ತಾರೆ. ಮತ್ತೆ ಮಧ್ಯಂತರ ಆದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ತಮ್ಮ ವಾದವನ್ನು ಮುಗಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಇನ್ನು ಸಿಎಂ ಪರ ಪ್ರಭುಲಿಂಗ ನಾವಡಗಿ ಅವರು ಕೂಡ ಇದೀಗ ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಮಧ್ಯದಲ್ಲಿ ಅಂದ್ರೆ ಇದೀಗ ಗವರ್ನರ್ ಸೆಕ್ರೆಟರಿ ಅವರ ಪರ ವಕೀಲರು ತುಷಾರ್ ಮೆಹ್ತಾ ಅವರು ಇದೀಗ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ನರಸಿಂಹಮೂರ್ತಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.